ಲೆಬನಾನ್ ಮೇಲೆ ಬಾಂಬ್ಗಳ ಸುರಿಮಳೆ. ಬೈರೂಟ್ ಹೊರವಲಯದಲ್ಲಿ ಇಸ್ರೇಲ್ ದಾಳಿಯನ್ನ ಮಾಡ್ತಿದೆ. ಮೊದಲೇ ದಾಳಿಯ ಎಚ್ಚರಿಕೆಯನ್ನ ಕೊಟ್ಟಿತ್ತು ಇಸ್ರೇಲ್. ಈಗ ಲೆಬನಾನ್ ಮೇಲೆ ಬಾಂಬ್ಗಳ ಸುರಿಮಳೆಯೇ ಆಗ್ತಿದೆ. ಬೈರೂಟ್ ಹೊರವಲಯದಲ್ಲಿ ಇಸ್ರೇಲ್ ದಾಳಿಯನ್ನ ನಡೆಸುತ್ತಿರುವಂತದ್ದು. ಮೊದಲೇ ದಾಳಿಯ ಎಚ್ಚರಿಕೆಯನ್ನ ನೀಡಿತ್ತು ಇಸ್ರೇಲ್. ಸುರಕ್ಷಿತ ಪ್ರದೇಶಗಳಿಗೆ 95,000 ಮಂದಿಯ ವಲಸೆ. ಬೈರೂಟ್ ಇರಾನ್ ರಾಯಭಾರಿ ಕಚೇರಿಯೇ ಟಾರ್ಗೆಟ್. ಇರಾನ್ ರಾಯಭಾರಿ ಕಚೇರಿನ ಉಡೀಸ್ ಮಾಡಿದಂತಹ ಇಸ್ರೇಲ್. ಇರಾನ್ ರಾಯಭಾರಿ ಕಚೇರಿ ಧಗಧಗ ವಿಡಿಯೋ ವೈರಲ್. ಲೆಬನಾನ್ ಮೇಲೆ ಆಗ್ತಿರುವಂತಹ ಬಾಂಬ್ಗಳ ಸುರಿಮಳೆ ಇದು. ಒಟ್ಟಿನಲ್ಲಿ ಬೈರೂಟ್ ಹೊರವಲಯದಲ್ಲಿ ಇಸ್ರೇಲ್ ದಾಳಿಯನ್ನ ಮಾಡುತ್ತಿರುವಂತದ್ದು. ಮೊದಲೇ ದಾಳಿಯ ಎಚ್ಚರಿಕೆಯನ್ನ ಕೂಡ ನೀಡಿತ್ತು ಇಸ್ರೇಲ್. ಸುರಕ್ಷಿತ ಪ್ರದೇಶಗಳಿಗೆ 95,000 ಮಂದಿ ಈಗ ವಲಸೆ ಹೋಗಿದ್ದಾರೆ ಜೀವ ಉಳಿಸಿಕೊಳ್ಳೋದಕ್ಕೆ. ಬೈರೂಟ್ನ ಇರಾನ್ ರಾಯಭಾರಿ ಕಚೇರಿ ಟಾರ್ಗೆಟ್ ಮಾಡಿಕೊಂಡು ಈ ದಾಳಿಯನ್ನ ಮಾಡಲಾಗಿದೆ. ಉಡೀಸ್ ಆಗಿದೆ ಕಚೇರಿ ಇಸ್ರೇಲ್ ದಾಳಿಗೆ. ಇರಾನ್ ರಾಯಭಾರಿ ಕಚೇರಿ ದಗ ಅನ್ನುವಂಥ ಬೆಂಕಿಗೆ ಆಹುತಿಯಾಗಿದೆ. ವಿಡಿಯೋ ಕೂಡ ಈಗ ವೈರಲ್ ಆಗಿರುವಂತದ್ದು. ಬಾಂಬ್ಗಳ ಸುರಿಮಳೆ. ಇರಾನ್ ರಾಯಭಾರಿ ಕಚೇರಿಯನ್ನು ಟಾರ್ಗೆಟ್ ಮಾಡಿಕೊಂಡು ಉಡೀಸ್ ಮಾಡಲಾಗಿದೆ. ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿತ್ತು ಇಸ್ರೇಲ್. ಮೊದಲೇ ಹೇಳಿತ್ತು ಈ ರೀತಿಯ ದಾಳಿಗೆ ನೀವು ಸಿದ್ಧವಾಗಿ ಅನ್ನುವಂತಹ ವಾರ್ನಿಂಗ್ ಅನ್ನ ಇಸ್ರೇಲ್ ಕೊಟ್ಟಿತ್ತು. ಹಾಗಾಗಿ ಸುರಕ್ಷಿತ ಪ್ರದೇಶಗಳಿಗೆ 95,000 ಮಂದಿ ಈಗಾಗಲೇ ವಲಸೆ ಹೋಗಿರುವಂತದ್ದು ಜೀವವನ್ನ ಉಳಿಸಿಕೊಳ್ಳಿಕ್ಕೆ. ಆದ್ರೆ ದಾಳಿಯ ಭೀಕರತೆಯನ್ನ ಮೊದಲೇ ಇಸ್ರೇಲ್ ಹೇಳಿತ್ತು, ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ಬೈರೂಟ್ ಹೊರವಲಯದಲ್ಲಿ ಇಸ್ರೇಲ್ ಈಗ ದಾಳಿಯನ್ನ ಮಾಡ್ತಿರೋದು. ಲೆಬನಾನ್ ಮೇಲೆ ಆಗ್ತಿದೆ ಬಾಂಬ್ಗಳ ಸುರಿಮಳೆ. ಸುರಕ್ಷಿತವಾದಂತಹ ಪ್ರದೇಶಗಳಿಗೆ ಜನ ಗುಳೆ ಹೋಗ್ತಿದ್ದಾರೆ, ವಲಸೆ ಹೋಗ್ತಿದ್ದಾರೆ. 95,000 ಮಂದಿ. ಇಲ್ಲಿ ಲೆಕ್ಕ ನೋಡಿದ್ರೆ 95,000 ಮಂದಿ. ಆದ್ರೆ ಜನರ ಪ್ರಾಣ ಭೀತಿ ಹೆಂಗಿದೆ ಅಂದ್ರೆ, ಎಲ್ಲಾದ್ರೂ ಹೋಗಿ ನಮ್ಮ ಜೀವ ಉಳಿಸ್ಕೊಂಡ್ರೆ ಸಾಕು. ಈ ಯುದ್ಧದ ಭೀಕರತೆಗಳು ಏನ್ ನಡೀತಿದೆ, ಈ ಒಂದು ನಿಟ್ಟಿನಲ್ಲಿ ಜೀವ ಉಳಿದ್ರೆ ಸಾಕು ಅಂತ ಜನ ವಲಸೆ ಹೋಗ್ತಿದ್ದಾರೆ ಸುರಕ್ಷಿತ ಪ್ರದೇಶಗಳಿಗೆ. ಆದ್ರೆ ಸದ್ಯಕ್ಕೆ ಯಾವುದೂ ಕೂಡ ಅಲ್ಲಿಯ ಸುರಕ್ಷಿತ ಪ್ರದೇಶಗಳಲ್ಲ. ಮಧ್ಯಪ್ರಾಚ್ಯದಲ್ಲಿ, ಗಲ್ಫ್ ರಾಷ್ಟ್ರಗಳಲ್ಲಿ ಆಗ್ತಿರುವಂಥದ್ದು ಯಾವುದೂ ಕೂಡ ಸುರಕ್ಷಿತ ಪ್ರದೇಶಗಳಲ್ಲ. ಯಾಕೆಂದ್ರೆ ಬಾಂಬ್ ಶಾಲೆಯ ಮೇಲೂ ಬೀಳ್ಬೋದು, ಯಾವುದೋ ಕಟ್ಟಡದ ಮೇಲೂ ಬೀಳ್ಬೋದು, ರಾಯಭಾರಿ ಕಚೇರಿಯ ಮೇಲೂ ಬೀಳ್ಬೋದು. ಯಾವುದನ್ನು ಕೂಡ ಊಹಿಸ್ಲಿಕ್ಕೆ ಆಗ್ಲಾರ್ದಂಥ ಭೀಕರ ಯುದ್ಧದಲ್ಲಿ ಸದ್ಯಕ್ಕೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಆಗ್ತಿರುವಂಥದ್ದು. ಅದರಲ್ಲೂ ಕೂಡ ಇಸ್ರೇಲ್ ಮೊದಲೇ ವಾರ್ನಿಂಗ್ ಅನ್ನ ಮಾಡಿತ್ತು. ಬೈರೂಟ್ ಹೊರವಲಯದಲ್ಲಿ ಈಗ ಇಸ್ರೇಲ್ ದಾಳಿಯನ್ನ ಮಾಡ್ತಿರುವಂಥದ್ದು. ಬೈರೂಟ್ನ ಇರಾನ್ ರಾಯಭಾರಿ ಕಚೇರಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ದಾಳಿಯನ್ನ ನಡೆಸಿರುವಂಥದ್ದು. ಇರಾನ್ ರಾಯಭಾರಿ ಕಚೇರಿ ಏನಿದೆ ಅದು ಉಡೀಸ್ ಆಗಿದೆ, ಉಡೀಸ್ ಮಾಡಿದೆ ಇಸ್ರೇಲ್. ಇರಾನ್ ರಾಯಭಾರಿ ಕಚೇರಿ ಧಗ ಅನ್ನುವಂಥ ಇದು ವಿಡಿಯೋ ವೈರಲ್ ಆಗಿದೆ. ಹೊತ್ತಿ ಉರಿತಿದೆ ರಾಯಭಾರಿ ಕಚೇರಿ. ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇರಾನ್ ರಾಯಭಾರಿ ಕಚೇರಿ ಹೊತ್ತಿ ಉರಿದಿದೆ ದಾಳಿಗೆ. ಯಾವುದೇ ಕ್ಷಣದಲ್ಲಿಯೂ ಬೇಕಾದ್ರೂ ಇಸ್ರೇಲ್ ಕೂಡ ದಾಳಿಯ ತೀವ್ರತೆಯನ್ನ ಹೆಚ್ಚು ಮಾಡುವಂತಹ ಎಚ್ಚರಿಕೆಯನ್ನ ಮೊದಲೇ ನೀಡಿತ್ತು. ಹಾಗಾಗಿ ಜನ ತಮ್ಮ ಪ್ರಾಣಗಳನ್ನ ಉಳಿಸ್ಕೊಳ್ಳಿಕ್ಕೆ ಎಲ್ಲೋ ಒಂದು ವಲಸೆ ಪ್ರದೇಶಕ್ಕೆ, ಸುರಕ್ಷಿತವಾದಂತಹ ಪ್ರದೇಶಗಳಿಗೆ ವಲಸೆ ಹೋಗ್ತಿದ್ದಾರೆ ಅನ್ನುವಂಥ ಮಾಹಿತಿ. ಆದ್ರೆ ಈ ಬಾಂಬ್ ಭೀಕರತೆ, ಈ ದಾಳಿಯ ಭೀಕರತೆಯನ್ನ ನೋಡಿದ್ರೆ ಅಲ್ಲಿ ಯುದ್ಧ ನಡೀತಿರುವಂತಹ ದೇಶಗಳೇನಿದೆ ಅದು ಯಾವುದೂ ಕೂಡ ಸುರಕ್ಷಿತವಲ್ಲ. ಯಾವತ್ತು ಯಾರ ಪ್ರಾಣ ಬೇಕಾದ್ರೂ ಕ್ಷಣಾರ್ಧದಲ್ಲಿ ಹೋಗುವಂತಹ ಸಾಧ್ಯತೆಗಳಿದೆ. ಒಟ್ಟಾರೆ ಯುದ್ಧದ ಭೀಕರತೆ ಈಗ ಬೈರೂಟ್ ಹೊರವಲಯದಲ್ಲಿ ಇಸ್ರೇಲ್ ದಾಳಿಯನ್ನ ಮಾಡಿರುವಂಥದ್ದು.